ಅಧ್ಯಕ್ಷೀಯ ಚುನಾವಣೆ ಇಂದು ನಡೆಯಿತು. ಅಧ್ಯಕ್ಷರಾಗಿ ದೇವರಾಜ್ರವರು ಆಯ್ಕೆಯಾಗಿದ್ದಾರೆ. ದೇವರಾಜ್ರವರು ಮೂಲತಃ ರಾಜಕೀಯ ಕುಟುಂಬದಿಂದ ಬಂದವರು. ಇವರ ತಂದೆಯವರು ಕೂಡ ನರಸೇಗೌಡರು ಅಂತಕ್ಕಂಥ ಒಂದು ಪ್ರಖ್ಯಾತ ರಾಜಕಾರಣಿಯಾಗಿದ್ದರು. ಅಧಿಕಾರವನ್ನು ವಹಿಸಿಕೊಂಡ ನಂತರ ದೇವರಾಜ್ರವರು ಮಾತನಾಡಿ ನಮ್ಮ ಶಿರಟ್ಟಿ ನ್ಯೂಸ್ ಪತ್ರಿಕೆಯೊಂದಿಗೆ ಮಾತನಾಡುತ್ತಾ ಈ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ತಾವು ಸದಾ ಸಿದ್ಧರಿರುವುದಾಗಿ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಗೌಡರ ಒಂದು ನಮಗೆ ಸಂಪೂರ್ಣ ಬೆಂಬಲದಿಂದ ನಾವು ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯವಾಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ದೇವರಾಜ್ರವರು ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಯೋಜನೆಯಂತೆ ಕುಂಬಳಗೂಡು ಗ್ರಾಮ ಪಂಚಾಯಿತಿಯನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಲಾಗೂ ಯಾವುದೇ ಥರದ ನಮ್ಮ ಅಭ್ಯಂತರ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ದೇವರಾಜ್ರವರು ಕೊಟ್ಟಿದ್ದಾರೆ. ಹಿಂದೆ ಯಾವ ರೀತಿಯಾಗಿ ಜಗತ್ತನ್ನೇ ನಡೆಸಿದ ಕೊರೋನಾ ಪರಿಸ್ಥಿತಿಯಂತೆ ಈಗಲೂ ಕೂಡ ನಾವು ಆರೋಗ್ಯ ದೃಷ್ಟಿಯಿಂದ ಕೆಟ್ಟ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಆ ಕಾರಣದಿಂದ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸಲು ಕುಂಬಳಗೂಡು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಏರ್ಪಡಿಸಲಾಗುವುದು. ವೈದ್ಯಕೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ನಂತರ ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸುತ್ತಾ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿ ತಾವು ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಬೇಕು, ಡೆಂಗ್ಯೂ ಜ್ವರ ಬರದಂತೆ ತಾವು ತಡೆಯಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ದೇವರಾಜ್ರವರು ನೀಡಿದ್ದಾರೆ. ಆದಾಗ್ಯೂ ಸಹಿತ ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರೂ ಸಹಿತ ಮುಂಬರ್ತಕ್ಕಂಥ ಒಂದು ಸವಾಲುಗಳಿಗೆ ದೇವರಾಜ್ರವರು ಉತ್ತರವನ್ನು ಹುಡುಕಬೇಕಾಗುತ್ತದೆ. ಏಕೆಂತಂದರೆ ಇವರ ತಂದೆ ನರಸೇಗೌಡರೇನಿದ್ದರು, ಇವರ ಕಾಲದಲ್ಲಿರ್ತಕ್ಕಂಥ ರಾಜಕೀಯವೇ ಬೇರೆ, ಈಗಿನ ರಾಜಕೀಯವೇ ಬೇರೆ. ರಾಜಕೀಯದ ಮಧ್ಯದಲ್ಲಿ ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡುವುದು ದೇವರಾಜ್ ಅವರ ದೊಡ್ಡ ಜವಾಬ್ದಾರಿಯಾಗಿದೆ. ಆದ್ದರಿಂದ ಯಾವುದೇ ರೀತಿಯಾದ ಒತ್ತಡಕ್ಕೆ ಮಣಿಯದೆ, ಬೇರೆ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ತಮ್ಮ ಒಂದು ಸ್ವಂತ ನಿರ್ಧಾರದಿಂದ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಲು ದೇವರಾಜ್ರವರು ಕ್ರಮ ಕೈಗೊಳ್ಳುತ್ತಾರೆ ಅಂತಕ್ಕಂಥ ಒಂದು ಆಶಯವನ್ನು ಶಿರಟ್ಟಿ ನ್ಯೂಸ್ ಪತ್ರಿಕೆಯು ಹೊಂದಿದೆ. 3 ಎಕರೆ 15 ಗುಂಟೆ ಶ್ರೀ ಕೃಷ್ಣ ಜೈನ ದೇವಸ್ಥಾನಕ್ಕೆ ಮಂಜೂರು ಮಾಡಿಸಿಕೊಟ್ಟವ್ರೆ. ನಾವು ಸುಮಾರು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಿಂದನೂ ಅರ್ಜಿ ಹೊತ್ಕೊಂಡು ವಿಧಾನಸೌಧ ಸುತ್ತಿದೆ. ಶಾಸಕರ ಜೊತೆ ನಾವು ಏನೊಂದು ಬೇಡಿಕೆ ಇಟ್ಟ ಒಂದು 3-4 ತಿಂಗಳಲ್ಲೇ ನಮ್ಮ ಗೊಲ್ಲರು ಜನಾಂಗಕ್ಕೆ 3 ಎಕರೆ 15 ಗುಂಟೆನ ಮಂಜೂರು ಮಾಡಿಕೊಟ್ರು. ಸೊ ಹಂಗಾಗಿ ಇದೆಲ್ಲ ನೋಡ್ತಿದ್ದಾಗ ಮಾನ್ಯ ಶಾಸಕರಿಗೆ ಹಿಂದುಳಿದ ವರ್ಗದವ್ರಿಗೆ ಅದರೊಳಗೂ ಎಚ್ಚೆತ್ತವಾಗಿ ಗೊಲ್ಲರು ಜನಾಂಗಕ್ಕೆ ಎಷ್ಟು ಅವರು ಕಾಳಜಿ ತೋರಿಸ್ತಾರೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಅದು ಕುಂಬಳಗೂಡು ಅದೇ ನಾನು ಫಸ್ಟೇ ಹೇಳ್ದಂಗೆ ಇದು ಗ್ರಾಮ ಪಂಚಾಯಿತಿ ಆದರೂ ಬೆಂಗಳೂರು ಹೊಂದ್ಕೊಂಡಿರೋ ಬೆಂಗಳೂರು ಮಧ್ಯದಲ್ಲೇ ಸೇರ್ಕೊಂಡಿದೆ. ಹಾಗಾಗಿ ಮೂಲ ಸೌಕರ್ಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುದಾನ ಕೊರತೆ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಅಂತೇಳಿ ಇವತ್ತು ಮಾನ್ಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ದೂರ ಕನಸು ಹೊಂದಿದ್ದಾರೆ. ಅದಕ್ಕೆ ಹೊಂದ್ಕೊಳ್ಳೋದ್ರೊಳಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಧನ್ಯವಾದ ದೇವರಾಜ್ರವರೇ, ತಾವು ಏನು ಬೆಂಬಲವನ್ನು ಕೊಟ್ಟಿದ್ದೀರಿ ತಮಗೆ ಶುಭವಾಗಲಿ. ನಮಸ್ಕಾರ.